ದುರ್ಗದ ಬೆಟ್ಟದ ಮೇಲೆ ನಿಂತಿದ್ದೀನಿ ಅಂತ ಹೇಳಿದೆ ಸ್ನೇಹಿತರೆ. ಈ ಬೆಟ್ಟದ ವಿಶೇಷ ಏನು ಅಂದರೆ ಸ್ನೇಹಿತರೆ, ಕೇಳಿದಾಗ ನನಗೂ ಆಶ್ಚರ್ಯ ಅನಿಸ್ತು. ನಾನು ನಿಮ್ಮ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಈ ಮಾಹಿತಿ ಸತ್ಯ ಅಂತೆ ನಾನು ತುಂಬ ಚೆಕ್ ಮಾಡಿ ಹೇಳ್ತಿದ್ದೀನಿ ಸ್ನೇಹಿತರೆ. ಈ ವಿಷಯ ಏನು ಅಂದರೆ, ದೇವರಾಯನ ದುರ್ಗದ ಬೆಟ್ಟವನ್ನು ದೂರದ ಆಯಾಮದಿಂದ ನೋಡಿದ್ರೆ ಪ್ರತಿ ಆಯಾಮಕ್ಕೂ ಬೇರೆ ಬೇರೆ ರೂಪದಲ್ಲಿ ಕಾಣಿಸುತ್ತಂತೆ. ಪೂರ್ವದಿಂದ ಆನೆಯ ಆಕಾರದಲ್ಲಿ, ಪಶ್ಚಿಮದಿಂದ ಹಾವಿನ ಆಕಾರದಲ್ಲಿ, ಇನ್ನೊಂದು ಆಯಾಮದಿಂದ ಹದ್ದಿನ ಆಕಾರದಲ್ಲಿ, ಇನ್ನೊಂದು ಆಯಾಮದಿಂದ ಸಿಂಹದ ಆಕಾರದಲ್ಲಿ ಈ ಬೆಟ್ಟ ಕಾಣ್ಲಿಕ್ಕೆ ಸಿಗುತ್ತಂತೆ. ಇದೇ ನನಗೆ ವಿಶೇಷ ಅನ್ನಿಸ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಈ ರೀತಿ ಕಾಣ ಸಿಗುತ್ತಂತೆ ಈ ಬೆಟ್ಟ. ಇದ್ರ ಬಗ್ಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ತುಂಬ ಜನ ನಾನು ನೋಡಿರೋ ಗೂಗಲ್ ಪ್ರಕಾರನೋ, ಅಥವಾ ನಾನು ಓದಿರೋ ಬುಕ್ಗಳ ಪ್ರಕಾರನೋ, ಅಥವಾ ನಾನು ನೋಡಿರೋ ಲಾಗರ್ಸ್ ಪ್ರಕಾರನೋ ಅವರು ಈ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ತುಮಕೂರು ಜನ ಯಾರಾದರೂ ಈ ವಿಡಿಯೋ ನಿಮಗೆ ಬಂದರೆ ಇದು ಸತ್ಯನೋ ಸುಳ್ಳೋ ಒಂದ್ಸಲಿ ತಿಳಿಸಿ ಹೇಳಿ. ಸಾಧ್ಯ ಆದರೆ ನೆಕ್ಸ್ಟ್ ವರ್ಷದಷ್ಟಲ್ಲಿ ಒಂದು ಡ್ರೋನ್ ತಗೋತೀನಿ. ಈ ಥರದ್ದೆಲ್ಲ ವ್ಯೂ ಎಲ್ಲ ನೋಡಬೇಕಾದ್ರೆ ಬೇಕಾಗತ್ತೆ.